ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಬೋರ್ಡು ಮಕ್ಕಳ ಪ್ರಶ್ನೆ ಪತ್ರಿಕೆಗಳನ್ನು ಅವಲೋಕನ ಮಾಡಿ ಇದುವರೆಗೆ ಇರ್ತಕ್ಕಂಥ ಪ್ರಶ್ನೆ ಕೋಶದಲ್ಲಿ ಮಕ್ಕಳ ಜಿಜ್ಞಾಸೆಯನ್ನು ಹೆಚ್ಚು ಮಾಡತಕ್ಕಂಥ ಪ್ರಶ್ನೆಗಳ ಸಂಖ್ಯೆಗಳು ತುಂಬಾ ಕಡಿಮೆ ಇವೆ ಅಂತ ಮನಗಂಡು ಮಕ್ಕಳನ್ನ ವಿಚಾರ ಮಾಡಲಿಕ್ಕೆ ಹಚ್ಚುವಂತ ಅವರ ಜಿಜ್ಞಾಸೆಯನ್ನ ಹೆಚ್ಚಿಸುವಂತ ಪ್ರಶ್ನೆಗಳನ್ನ ಕ್ರಿಯೇಟ್ ಮಾಡಿ ಅವುಗಳಿಗೆ ಹಾಟ್ ಕ್ವಶನ್ ಅಂತ ಹೇಳಿ, ಹಾಟ್ ಅಂದ್ರೆ ಸುಡುವಲ್ಲ, ಹೈಯರ್ ಆರ್ಡರ್ ಥಿಂಕಿಂಗ್, ಉನ್ನತ ಮಟ್ಟದಲ್ಲಿ ವಿಚಾರ ಮಾಡ್ಲಿಕ್ಕೆ ಹಚ್ಚತಕ್ಕಂಥ ಪ್ರಶ್ನೆಗಳನ್ನ ಹಾಕಿದ್ದಾರೆ. ಸುಮಾರು ಎಲ್ಲಾ ಪಾಠದಿಂದ ಪ್ರಶ್ನೆಗಳು ಬಂದಿವೆ. ಜಸ್ಟ್ 32 ಪುಟಗಳ ಒಂದು ಪ್ರಶ್ನೆ ಕೋಟಿಯನ್ನ ಬಿಟ್ಟಿದ್ದಾರೆ, ಹೊಸ ಪ್ರಶ್ನೆ ಕೋಟಿ. ಎರಡೂ ಸೇರಿ 80 ಪುಟ ಆಗ್ತೈತಿ. ನೀವು ಮೊದಲಿನ ಪ್ರಶ್ನೆ ಕೋಶ ನಿಮ್ ಕಡೆ ಅದ, ಹೀಗಾಗಿ 1ನೇ ಪಾಠದಲ್ಲಿ ಅಂತಹ ಗಣನೀಯವಾದ ಬದಲಾವಣೆಗಳೇನಾಗಿಲ್ಲ ಮತ್ತು ಅದು ಸಣ್ಣ ಚಾಪ್ಟರ್ ಇರೋದ್ರಿಂದ ಅದನ್ನು ನೀವು ನೋಡ್ಕೋಬಹುದು. ಈಗ ಅನುಭೋಗಿಯ ವರ್ತನೆಯ ಸಿದ್ಧಾಂತ ಈ ಪಾಠದಲ್ಲಿ ಹೊಸದಾಗಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನ ಯಾವ ರೀತಿ ನೀವು ಸ್ಮರಣೆಯಲ್ಲಿ ಇಟ್ಕೋಬೇಕು ಮತ್ತೆ ಅವುಗಳನ್ನು ಯಾವ ರೀತಿ ಬಿಡಿಸಬೇಕು ಅನ್ನೋದನ್ನು ನೋಡೋಣ. ನಾನು ಹೆಚ್ಚು ಗಣಿತೀಯವಾಗಿರ್ತಕ್ಕಂಥ ಲೆಕ್ಕಾಚಾರವಾಗಿರ್ತಕ್ಕಂಥ ಪ್ರಶ್ನೆಗಳ ಮೇಲೆ ಬೆಳಕು ಚೆಲ್ಲಲಿಕ್ಕೆ ಪ್ರಯತ್ನ ಪಡ್ತೇನೆ. MCQ ಕ್ವಶನ್ಗಳಲ್ಲಿ 1ನೇ ಪ್ರಶ್ನೆ, ತುಷ್ಟಿ ಗುಣವು ಮೊದಲಾದ್ರೂ ಇತ್ತಿದ್ದು, ಇದರಲ್ಲಿ ಏನ್ ಮಾಡ್ಯಾರ ಅಂತ ಹೇಳಿದ್ರೆ ಆಪ್ಷನ್ಸ್ ಗಳನ್ನು ಚೇಂಜ್ ಮಾಡ್ಯಾರ ಅಷ್ಟೇ, ಉತ್ತರ ಅದೇ ಅದ. ತುಷ್ಟಿ ಗುಣವು ಏನಾಗಿದೆ? ವ್ಯಕ್ತಿನಿಷ್ಠವಾಗಿದೆ. ತುಷ್ಟಿ ಗುಣವು ವ್ಯಕ್ತಿನಿಷ್ಠವಾಗಿದೆ. ಯಾಕೆ ಗೊತ್ತದ? ವ್ಯಕ್ತಿಯಿಂದ ವ್ಯಕ್ತಿಗೆ ತುಷ್ಟಿ ಗುಣ ಏನಾಗ್ತದ? ಬೇರೆ ಬೇರೆ ಆಗ್ತದೆ. 2ನೇ ಪ್ರಶ್ನೆ, TU ಸ್ಥಿರವಾಗಿದ್ದಾಗ, TU ಸ್ಥಿರವಾಗಿದ್ದಾಗ MU ಇಷ್ಟೇ ಕೆಳಗ ಏನಾಗಿರುತ್ತದೆ? ಬಹುಶಃ ನಿಮಗೆ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಭ್ಯಾಸ ಮಾಡಿರ್ತೀರಿ ನೀವು, ಯಾಕಂದ್ರೆ ಅದು 6 ಅಂಕದ ಪ್ರಶ್ನೆ, ಬಹಳ ಸಲ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇದು ಯಾವ ರೇಖೆ? TU. ಇದು ಯಾವ ರೇಖೆ? MU. ಇಲ್ಲಿ 2 ಇದ್ದಾಗ ಯಾವುದದು? ಒಟ್ಟು ತುಷ್ಟಿಗುಣ ಏನಾದಾಗ? ಸ್ಥಿರವಾಗಿದ್ದಾಗ. ಸೀಮಾಂತ ತುಷ್ಟಿಗುಣ 24 - 24 ಏನಾಗುತ್ತೆ? 0 ಆಗುತ್ತೆ. ಅದಕ್ಕೆ ಪ್ರಶ್ನೆ ಕೇಳೋಣ, TU ಸ್ಥಿರವಾಗಿದ್ದಾಗ MU ಏನಾಗಿರುತ್ತದೆ? ಶೂನ್ಯವಾಗಿರುತ್ತದೆ. ಇದೇನು ದೊಡ್ಡ ಹೊಸ ಪ್ರಶ್ನೆ ಅಂತ ಅನ್ಸಂಗಿಲ್ಲ ನಮ್ಗೆ, ಬಹಳ ಹಾಟ್ ಕ್ವಶನ್ ಅಂತನೂ ಕೂಡ ಅನ್ಸೋದಿಲ್ಲ, ಈಸಿ ಆಗುತ್ತೆ. ಯಾವಾಗ? ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಪರ್ಫೆಕ್ಟ್ ಆದಾಗ. 5ನೇ ಪ್ರಶ್ನೆ ಹೊಸದಾಗಿ ಕೇಳಿದ್ದಾನೆ, ಅನುಭೋಗಿಯ ಆದಾಯಕ್ಕೆ ಲಭ್ಯವಿರುವ ಸಂಯೋಜನೆಗಳು ಇವುಗಳನ್ನು ಅವಲಂಬಿಸಿವೆ. ಏನನ್ನ? ಆದಾಯ ಮತ್ತು ಬೆಲೆಯನ್ನ ಅವಲಂಬಿಸಿವೆ. ಅದನ್ನೇ ಬೆಲೆ ಮತ್ತು ಆದಾಯ ಅಂತ ಕೊಟ್ಟಾರೆ. ಆಪ್ಷನ್ ಬಿ ಏನ್ ಮಾಡ್ಯಾನ? ಬೆಲೆ ಮತ್ತು ಆದಾಯ. 7ನೇ ಪ್ರಶ್ನೆ ಅಂದ್ರೆ 6ನೇದು ಯಾಕೆ ಹೇಳಿಲ್ರಿ ಅನ್ಬೇಡ್ರಿ, 6ನೇದು ಮೊದಲ ಐತಿ ಪ್ರಶ್ನೆ ಕೋಶದೊಳಗದ. ಪ್ರಶ್ನೆ ಕೋಟಿಯೊಳಗ ಹೊಸದಾಗಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನ ನೋಡ್ತೀವಿ ನಾವು. ಅನುಭೋಗಿಯ ಆದಾಯದಲ್ಲಿ ಹೆಚ್ಚಳವಾದಂತೆ ಈ ಸರಕುಗಳಿಗೆ ಬೇಡಿಕೆ ಹೆಚ್ಚಾಗುತ್ತದೆ. ಆದಾಯ ಹೆಚ್ಚಾದಂತೆ ಯಾವ ಸರಕುಗಳ ಬೇಡಿಕೆ, ಆ ಅನುಭೋಗಿಯ ಆದಾಯ ಹೆಚ್ಚಳವಾದಂತೆ ಈ ಸರಕುಗಳ ಬೇಡಿಕೆಯೂ ಕೂಡ ಏನಾಗ್ತದೆ? ಹೆಚ್ಚಾಗ್ತದೆ. ಯಾವ ಸರಕುಗಳು? ಸಾಮಾನ್ಯ. ಇದಕ್ಕೆ ಎಕ್ಸಾಕ್ಟ್ ಅಪೋಸಿಟ್ ಆಗಿ ಫಿಲ್ ಇನ್ ದ ಬ್ಲಾಂಕ್ಸ್ ನಾಗ ಒಂದು ಕ್ವಶನ್ ಐತಿ. ಇದಕ್ಕೆ ಎಕ್ಸಾಕ್ಟ್ ಅಪೋಸಿಟ್ ಆಗಿ ಅನುಭೋಗಿಯ ಆದಾಯ ಹೆಚ್ಚಾದಂತೆ ಕೆಳದರ್ಜೆಯ ಸರಕುಗಳ ಬೇಡಿಕೆ ರೇಖೆಯು
ಯಾವ ಭಾಗಕ್ಕೆ ಪಲಟಗೊಳ್ಳುತ್ತದೆ? ಆದಾಯ ಹೆಚ್ಚಾದಂತ ಆಯ್ತಂದ್ರ ಕೆಳದರ್ಜೆ ಸರಕುಗಳನ್ನ ಕಡಿಮೆ ಕೊಂಡ್ಕೊಂತೀವಿ, ಸಾಮಾನ್ಯ ಸರಕುಗಳನ್ನ ಹೆಚ್ಚಿಗೆ ಕೊಂಡ್ಕೊಂತೀವಿ. ಇದು ಇಷ್ಟು ವ್ಯತ್ಯಾಸ. 7 ಮತ್ತು ಫಿಲ್ ಇನ್ ದ ಬ್ಲಾಂಕ್ಸ್ ದ ಮೂರನೇ ಪ್ರಶ್ನೆ ಇವೆರಡು ಲಕ್ಷ ಆಗಿರ್ಬೇಕು. ಬಹಳ ಸಲ ನಮ್ಗೆ ಕನ್ಫ್ಯೂಸ್ ಆಗ್ಬಿಡ್ತೈತಿ. ಆದಾಯ ಬಂತಂದ ಕೂಡಲೇ ವರ್ಗ ಧಾನ್ಯಗಳ ಕಡೆ ಹೋಗ್ತದೆ ನಮ್ ಲಕ್ಷ, ಸಾಮಾನ್ಯ ಸರಕುಗಳ ಕಡೆನೂ ಕೂಡ ಹೋಗ್ಬೇಕು. ಅವೆರಡರ ವ್ಯತ್ಯಾಸ ಏನ್ ನೋಡ್ರಿ, ಸಾಮಾನ್ಯ ಸರಕುಗಳು ತಗೊಂಡಾಗ ಆದಾಯ ಹೆಚ್ಚಾದಾಗ ಬೇಡಿಕೆನೂ ಹೆಚ್ಚಾಗ, ಅದನ್ನೇ ಯಾವ ಸರಕುಗಳು ಕೆಳದರ್ಜೆಯ ಸರಕುಗಳನ್ನು ತಗೊಂಡಾಗ ಆದಾಯ ಹೆಚ್ಚಾತಂದ್ರ ಓಕೆ. ಇವೆರಡು ಡಿಫರೆನ್ಸ್ ಗೊತ್ತಾಯ್ತಲ್ಲ? ಎಸ್. ನೆಕ್ಸ್ಟ್, ಲಂಬಾಂತರ ಬೇಡಿಕೆ ರೇಖೆಯು ಇದನ್ನು ಪ್ರತಿನಿಧಿಸುತ್ತದೆ. ಲಂಬಾಂತರ ಬೇಡಿಕೆ ರೇಖೆಯು ನೋಡಿ, ಈ ಕಡೆ ಬೇಡಿಕೆ ಹಾಕೊಳ್ಳೋಣ, ಈ ಕಡೆ ಘಟಕಗಳನ್ನು ಹಾಕೊಳ್ಳೋಣ ನಾವು. ಆ ಬೆಲೆ 10 ರೂಪಾಯಿದಾಗೂ ಅಷ್ಟೇ ಇರ್ತದ, 20 ರೂಪಾಯಿದಾಗೂ ಅಷ್ಟೇ ಇರ್ತದ, 30 ರೂಪಾಯಿದಾಗೂ ಅಷ್ಟೇ ಇರ್ತದ. ನೀವು ಉಪ್ಪನ್ನ ಬೆಲೆ ಕಡಿಮೆ ಆಯ್ತು ಅಂತ ತಿಳ್ಕೊಂಡು 1 ಕ್ವಿಂಟಲ್ ಗಟ್ಟಲೆ ಖರೀದಿ ಮಾಡಂಗಿಲ್ಲ, ಅದಕ್ಕೆ ಉಪ್ಪಿನ ಬೆಲೆ ಅಷ್ಟೇ ಇರ್ತದೆ. ಅಂತ ಪರಿಸ್ಥಿತಿಗೆ ಲಂಬಾಂತರ ಬೇಡಿಕೆ, ಅದು ಲಂಬದಲ್ಲಿ ಬರ್ತದೆ. ಅಂತ ಬೇಡಿಕೆ ರೇಖೆಗೆ ಏನನ್ನು ಪ್ರತಿನಿಧಿಸ್ತದೆ ಅಂದ್ರ ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ. ಅಲ್ಲಿ ಇಲಾಸ್ಟಿಸಿಟಿ ಇರುವುದಿಲ್ಲ, ಸ್ಥಿತಿಸ್ಥಾಪಕತ್ವ ಇರುವುದಿಲ್ಲ. ಎಸ್. 9ನೇ ಪ್ರಶ್ನೆ, ಬೇಡಿಕೆ ರೇಖೆಯ ಮಧ್ಯ ಬಿಂದುವಿನಲ್ಲಿ ಸ್ಥಿತಿಸ್ಥಾಪಕತ್ವ ಏನಾಗಿರ್ತದೆ? ಮಧ್ಯ ಬಿಂದುವಿನಲ್ಲಿ 1ಕ್ಕೆ ಸಮನಾಗಿರುತ್ತದೆ. ನೀವು ಆಪ್ಷನ್ಸ್ ನೋಡಿ ಹೇಳ್ಬಿಡ್ತೀರಿ, ಆದ್ರೆ ಅದನ್ನು ಪರ್ಫೆಕ್ಟ್ ಆಗಬೇಕು. ಹೆಂಗ್ ನೋಡಿ, ಬೇಡಿಕೆ ರೇಖೆ ಹಾಕೊಂಡು ಇಲ್ಲಿ ಬೇಡಿಕೆ ರೇಖೆ ಮೇಲಿನ MCQ ಕ್ವಶನ್ಗಳು ಈ ಸಲ ಜಾಸ್ತಿ 2ರಿಂದ 3 ಪ್ರಶ್ನೆಗಳನ್ನು ಕ್ರಿಯೇಟ್ ಮಾಡ್ಯಾರ. ಈಗ ಕೆಲವು ಬಾರಿ ನಮಗೆ 2ನೇ ಚಾಪ್ಟರ್ದಲ್ಲಿ ಪವಾಡ ಅನ್ನೋ ಹಾಗೆ 6 ಅಂಕದ ಪ್ರಶ್ನೆ ಬರದೇನೂ ಹೋಗ್ಬೋದು, ಹಂಗಾಗ್ಬೋದು. ಎಲ್ಲಾನು MCQದಲ್ಲಿ 4 ಅಂಕದಲ್ಲಿ ಹೆಚ್ಚಿಗೆ ಪ್ರಶ್ನೆ ಕೇಳಿ, ಅದಕ್ಕ ಅಲ್ಲಿ 6 ಅಂಕದ ಕೇಳ್ತಾನೆ ಅಂತ ತಿಳ್ಕೊಂಡು ಕೇರ್ಲೆಸ್ ಮಾಡಬಾರ್ದು. ಹಾಗಂತ 6 ಅಂಕದ ಕೇಳೋದಿಲ್ಲ ಅಂತೂ ತಪ್ಪು ತಿಳ್ಕೊಬೇಡ್ರಿ. ಅವಕಾಶಗಳು ಹಾಗೂ ಇರ್ಬೋದು, ಯಾಕಂದ್ರೆ ಬ್ಲೂ ಪ್ರಿಂಟ್ ಪ್ರಶ್ನೆ ಪತ್ರಿಕೆಯನ್ನು ತೆಗಿತಾ ಇರ್ತಕ್ಕಂಥವ್ರ ಸ್ವತ್ತದು, ಅವ್ರು ಬೇಕಾದಂಗೆ ಮಾಡ್ಕೋಬಹುದು. ಓನ್ಲಿ ದೇ ಮೇಂಟೈನ್ ದ ಚಾಪ್ಟರ್ ವೇಟೇಜ್. ಪಾಠದ ಮ್ಯಾಲ ಕೇಳುವಂತ ಅಂಕಗಳನ್ನ ಮೇಂಟೈನ್ ಮಾಡ್ತಾರೆ, 1, 2 ಹೆಚ್ಚು ಕಡಿಮೆ ಮಾಡಬಹುದು. ಎಸ್. ನೋಡ್ರಿ, ಇದು ಬೇಡಿಕೆ ರೇಖೆ. ಇಲ್ಲಿ ಏನಾಗಿರ್ತದ? ಇಡಿ ಈಸ್ ಈಕ್ವಲ್ ಟು 0, ಇಲ್ಲಿ ಇಡಿ ಈಸ್ ಈಕ್ವಲ್ ಟು ಇನ್ಫಿನಿಟಿ. ಮಧ್ಯದಲ್ಲಿ ಎಕ್ಸಾಕ್ಟ್ ಹಾಫಿಗೆ 1, ಇಡಿ ಈಸ್ ಈಕ್ವಲ್ ಟು ಏನಿರ್ತದ? 1. ಈ ಮಾಡ್ಯುಲಸ್ ಯಾಕೆ ಹಾಕ್ತೀವಿ ನಾವು? ಮೈನಸ್ ಇದ್ರೂ ಕೂಡ ಪ್ಲಸ್ ಬರಿಬೇಕಲ್ಲ, ಅದಕ್ಕೆ ಮಾಡ್ಯುಲಸ್ ಹಾಕ್ತೀವಿ ನಾವು. ಎಸ್. ಇಲ್ಲಿ ಪ್ರಶ್ನೆ ಏನೈತಿ ನೋಡ್ರಿ, ಬೇಡಿಕೆ ರೇಖೆಯ ಮಧ್ಯ ಬಿಂದುವಿನಲ್ಲಿ ಇಡಿ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎದಕ್ಕೆ ಸಮ ಇರ್ತೈತೆ? ಗೊತ್ತಾಯ್ತಾ ಈಗ? ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಲೆಸ್ ದ್ಯಾನ್ 1, ಲೆಸ್ ದ್ಯಾನ್ 1. ಇಲ್ಲಿಂದ ಇಲ್ಲಿಗೆ ಗ್ರೇಟರ್ ದ್ಯಾನ್ 1. ಇದು ತಿಳ್ಕೊಬೇಕು. ಈ ಪ್ರಶ್ನೆ ನೀವು ಪರ್ಫೆಕ್ಟ್ ತಿಳ್ಕೊಂಡ್ರೆ ಅಂದ್ರ ನಿಮ್ಗೆ 6 ಅಂಕದಲ್ಲಿ ಕೂಡ ಒಂದು ಕ್ವಶನ್ ಬರ್ತೈತೆ. ಎಸ್. ಬೇಡಿಕೆ ರೇಖೆಯ ಮಧ್ಯ ಬಿಂದುವಿನಲ್ಲಿ ಸ್ಥಿತಿಸ್ಥಾಪಕತ್ವವು ಎಷ್ಟಕ್ಕೆ ಸಮನಾಗಿರುತ್ತದೆ? 1ಕ್ಕೆ ಸಮನಾಗಿರುತ್ತದೆ. ಇನ್ನು ಈ ಒಂದು 10ನೇ ಪ್ರಶ್ನೆ ಅಲ್ಲ, ಅದ್ರ ಮೇಲೆ ಬೇಡಿಕೆ ರೇಖೆ ಮೇಲಿನ ಒಂದು ಸರಳ ರೇಖಾ ಬೇಡಿಕೆ ರೇಖೆಯ ಮೇಲಿನ ಒಂದು ಸರಳ ರೇಖಾ ಬೇಡಿಕೆ ರೇಖೆ ಯಾವುದು? ಇದು PQ. ಇದೇನಿದು? ಸರಳ ರೇಖಾ ಬೇಡಿಕೆ ರೇಖೆ. ರೇಖೆಯ ಮೇಲಿನ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ವಿವಿಧ ಬಿಂದುಗಳು, ಹೌದಾ? ವಿವಿಧ ಬಿಂದುಗಳು ಈ ನಡುವೆ ಇರುತ್ತವೆ. ಎದರ ನಡುವೆ ಅದಾವು? ಎಸ್. ಹಿಯರ್ ಈಸ್ 0, ಹಿಯರ್ ಈಸ್ ಇನ್ಫಿನಿಟಿ. ಎದರ ನಡುವೆ ಅದಾವು? 0 ಮತ್ತು ಇನ್ಫಿನಿಟಿ, 0 ಮತ್ತು ಅನಂತದ ಮಧ್ಯೆ ಇವೆ. ಫಿಲ್ ಇನ್ ದ ಬ್ಲಾಂಕ್ಸ್ ಆಲ್ರೆಡಿ ಹೇಳಿದ್ರಿ. ಸೀಮಾಂತ ದೃಷ್ಟಿಕೋನದ ಅರ್ಥ ತಿಳಿಸಿ, ಡೆಫಿನಿಷನ್ ಬರಿಬೇಕಾದ್ರೆ 1 ಅಂಕದ ಪ್ರಶ್ನೆಗಳಲ್ಲಿ. ಇಲ್ಲ ಒಂದು 1 ಅಂಕದೊಳಗ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದಾನೆ. ಅಂದ್ರೆ
ಪ್ರಾಬ್ಲಮ್ ಅಂದ್ರೆ ಟ್ರಬಲ್ ಅಲ್ಲ, ಲೆಕ್ಕ ಕ್ರಿಯೇಟ್ ಮಾಡ. ಎಸ್, ಏನ್ ಲೆಕ್ಕ? ಒಬ್ಬ ಅನುಭೋಗಿಗೆ 4 ಕಿತ್ತಳೆ ಹಣ್ಣುಗಳು 28 ಘಟಕಗಳಷ್ಟು ತುಷ್ಟಿ ಗುಣವನ್ನು, ಅಂದ್ರೆ ಏನು? 4 ಕಿತ್ತಳೆ ಹಣ್ಣುಗಳು TU4 ಒಟ್ಟು ತುಷ್ಟಿ ಗುಣ. 1ನೇ ತುಷ್ಟಿ ಕಿತ್ತಳೆ ಹಣ್ಣು, 2ನೇ ಕಿತ್ತಳೆ ಹಣ್ಣು, 3ನೇ ಕಿತ್ತಳೆ ಹಣ್ಣು, 4ನೇ ಕಿತ್ತಳೆ ಹಣ್ಣು, ಹಿಂಗ್ ತಿನ್ಕೋತ ಹೋದಾಗ TU 4ನೇ ಕಿತ್ತಳೆ ಹಣ್ಣಿಗೆ ಎಷ್ಟೈತಿ? 28 ಅದ. ಎಷ್ಟದ? 28. TU is equal to 28. ಮತ್ತು 5 ಕಿತ್ತಳೆ ಹಣ್ಣುಗಳನ್ನು 5ನೇ ಘಟಕಕ್ಕೆ ಬಂದಾಗ ಆತನ ಒಟ್ಟು ತುಷ್ಟಿ ಗುಣ ಹೆಚ್ಚಾಗುತ್ತದೆಯೋ ಕಡಿಮೆ ಆಗುತ್ತದೆ? ಹೆಚ್ಚಾಗ್ತದೆ. ಎಷ್ಟು ಆಯ್ತು ಅಂದ್ರ 36. ಎಷ್ಟಾಯ್ತು? 36. TU5 is equal to 30 ಇದ್ದಾಗ ಸೀಮಾಂತ ತುಷ್ಟಿ ಗುಣವನ್ನು ಕಂಡುಹಿಡಿಯಿರಿ. ಏನ್ ಕಂಡುಹಿಡಿಯಬೇಕು? ಸೀಮಾಂತ ತುಷ್ಟಿ ಗುಣ. ಒಂದು ಸಾಮಾನ್ಯ ಲೆಕ್ಕಾಚಾರದ ಪ್ರಕಾರ MU ಹೆಚ್ಚಾಗ್ತಾ ಹೋಗ್ತದ, ಕಡಿಮೆ ಆಗ್ತಾ ಹೋಗ್ತದ? ಕಡಿಮೆ ಆಗ್ತದೆ. MU ಏನಾಗ್ತದ? ಕಡಿಮೆ ಆಗ್ತದೆ. ಸೀಮಾಂತ ತುಷ್ಟಿ ಗುಣ ಒಂದು ಹೆಚ್ಚುವರಿ ಘಟಕವನ್ನು ಅನುಭವಿಸಿದಂತೆ ಆತನ ಒಟ್ಟು ತುಷ್ಟಿ ಗುಣ ಹೆಚ್ಚಾಗುತ್ತದೆ, ಆದರೆ ಸೀಮಾಂತ ತುಷ್ಟಿ ಗುಣ ಏನಾಗ್ತದ? ಕಡಿಮೆ ಆಗ್ತದ. MU is equal to formula. MU is equal to formula TUN minus TUN minus 1. MUN is equal to TUN minus TUN minus 1. N minus 1 it means ಹಿಂದಿನ ಘಟಕ. N ದ ಹಿಂದಿನ ಘಟಕ. ಈಗ ನಮಗೆ ಎಷ್ಟನೇ ಕಂಡುಹಿಡಿ ಅಂತ ಹೇಳೋಣ? MU5 ಕಂಡುಹಿಡಿಯಬೇಕು. ಎಸ್, MU5 is equal to TU5 minus TU4. N minus 1 it means 5ನೇ ಘಟಕದ ಹಿಂದಿಂದು. 5ನೇ ಘಟಕದ ಹಿಂದಿಂದು ಯಾವುದು? 4. ಎಸ್, MU5 is equal to TU5 is 30, TU4 is 28. 30 minus 28 is 2. ಹೌದಾ? ಎಷ್ಟು ಅಂಕದ್ದು? 1 ಅಂಕದ ಪ್ರಶ್ನೆ. ಅಟ್ ಲೀಸ್ಟ್ ನೀವು ಈ ಫಾರ್ಮುಲಾ ಆದ್ರೂ ಬರೀಬೇಕು. ಹೇಳೋದು ಆ ಫಾರ್ಮುಲಾ ಆದ್ರೂ ಬರೀಬೇಕು. ಡಿಟೇಲ್ ಬರೆದ ತಪ್ಪೇನಿಲ್ಲ. ಎಸ್, ಇನ್ನ ನೆಕ್ಸ್ಟ್ ಉದಾಸೀನ ವಕ್ರರೇಖೆಯನ್ನು ಏನೊಂದು ಅರ್ಥೈಸಿದ್ರಿ ಅವೆಲ್ಲ 1 ಅಂಕದ ಕ್ವಶನ್ ಅದಾವ, ಡೆಫಿನಿಷನ್ ಅದಾವ, ಮಾಡ್ತೀರಿ. ಏನ್ ದೊಡ್ಡಾಗಲ್ಲ. ಇಲ್ಲಿ ಬೇಡಿಕೆ ಬಿಂಬಕದ ಅರ್ಥ ಅಂತದ ರೆಡಿಮೇಡ್ ಆನ್ಸರ್ ಅದ ಮಾಡ್ತೀರಿ. ಇಲ್ಲೊಂದು ಪ್ರಾಬ್ಲಮ್ ಅಂದ್ರೆ 8ನೇ ಲೆಕ್ಕ. 8ನೇದು, ಇಬ್ಬರು ಅನುಭೋಗಿಗಳ ಬೇಡಿಕೆ ರೇಖೆಗಳು ಕ್ರಮವಾಗಿ D1P is equal to, ಇಬ್ಬರು ಅನುಭೋಗಿಗಳ ಬೇಡಿಕೆ ಏನು? ರೇಖೆ ಅಂತಾನ. ಸಮೀಕರಣಕ್ಕೆ ಏನಂತಾನ? ರೇಖೆ. ಅಂದ್ರ ಸಮೀಕರಣದಿಂದ ರೇಖೆ ಉಂಟಾಗ್ತದ. ರೇಖೆಯ ಸಂಯೋಜನೆಗಳನ್ನು ಬಳಸ್ಕೊಂಡ್ರೆ ಸಮೀಕರಣವನ್ನು ಕ್ರಿಯೇಟ್ ಮಾಡಬಹುದು. ಅದಕ್ಕೆ ರೇಖೆಗೂ ಸಮೀಕರಣ ಅಂತಾರ, ಸಮೀಕರಣಕ್ಕೂ ರೇಖೆ ಅಂತಾರ. ಇದು ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ. ನೀವೆಲ್ಲ 10th ಸ್ಟ್ಯಾಂಡರ್ಡ್ ಅಲ್ಲಿ ಕಲ್ತಿರ್ತೀರಿ. ಎಡದಕ್ಕ ಸರಳ ರೇಖಾ ಇಕ್ವೇಷನ್ಸ್ ಗಳನ್ನು ಕಲ್ತಿರಿ, ಲೀನಿಯರ್ ಇಕ್ವೇಷನ್ಸ್ ಗಳನ್ನು ಕಲ್ತಿರಿ ನೀವು. ಎಸ್, 1ನೇ ಲೀನಿಯರ್ ಇಕ್ವೇಷನ್ D1P is equal to 10 minus P. ಇನ್ನು D2P ಎರಡನೇ ಬೇಡಿಕೆ ರೇಖೆ 15 minus P ಆದಾಗ ಮಾರುಕಟ್ಟೆ ಬೇಡಿಕೆಯನ್ನು ಕಂಡುಹಿಡಿಯಿರಿ. ಯಾವ ಬೇಡಿಕೆ? ಮಾರುಕಟ್ಟೆ. ಏನಂತ ಬರೀಲಿಲ್ಲ? DMP. ಏನಿದು? DMP ಏನಿದು? ಮಾರುಕಟ್ಟೆ ಬೇಡಿಕೆ ರೇಖೆ. ಎರಡು ಕೂಡಿಸಿದ್ರೆ ಮಾರುಕಟ್ಟೆ ಬೇಡಿಕೆ ರೇಖೆ. ವಿವಿಧ ಬೇಡಿಕೆಗಳನ್ನ ಕೂಡಿಸಿದಾಗ ಯಾವ ಬೇಡಿಕೆ ಬರ್ತದ? ಮಾರುಕಟ್ಟೆ ಬೇಡಿಕೆ ಬರ್ತದೆ. ಎಸ್, ಲೀನಿಯರ್ ಇಕ್ವೇಷನ್ ಅನ್ನು ಕೂಡಿಸಬೇಕು. ಕೂಡಿಸುವಾಗ ಯಾವುದೇ ಚಿಹ್ನೆಗಳು ಬದಲಾಗುವುದಿಲ್ಲ, ಕಳೆವಾಗ ಬದಲಾಗ್ತಾವ. 10 + 15 25. ಮೈನಸ್ ಮೈನಸ್ ಮೈನಸ್ಸೇ, ಮೈನಸ್ ಇಡಬೇಕು. ಮೈನಸ್ ನೋಡ್ರಿ, ಮೈನಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಪ್ಲಸ್. ಮೈನಸ್ ಅನ್ನ ಕೂಡಿಸುವಾಗ ಮೈನಸ್ಸೇ ಬರ್ತೈತಿ, ಆದ್ರೆ ಕೂಡಿಸ್ಬೇಕು. ಅದೇನ್ ಮಾಡಬೇಕು? ಕೂಡಿಸ್ಬೇಕು.
ಎಸ್ ಪಿ ಪಿ 2p. ಎಷ್ಟು ಪಿಗಳದಾವು? 1p 1p 2p. ಹಾಗಾದ್ರೆ ಬೇಡಿಕೆ ರೇಖೆ ಎಷ್ಟು ಬಂತು? 25 ಮೈನಸ್ 2p. ಇಷ್ಟು ಲೆಕ್ಕ ಬಿಡಿಸ್ಬಿಟ್ರೆ ಸಾಕು. ಅದು ಮುಂದೆ ಬರಿಬೇಕು. ಇದು ಮಾರುಕಟ್ಟೆ ಬೇಡಿಕೆ ಬಿಂಬಕವಾಗಿದೆ. ರೇಖೆಯಾಗಿದೆಯೇ ಅಂತ ಕೇಳ ನಾನು. ರೇಖೆ ಅಂದ್ರೂ ಒಂದೇ, ಬಿಂಬಕ ಅಂದ್ರೂ ಒಂದೇ. ಎಸ್, ಇನ್ನು 4 ಅಂಕದೊಳಗ ಬಹಳ ಈಸಿ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. 2 ಅಂಕದೊಳಗ ಅನುಭೋಗಿಯ ವರ್ತನೆಯನ್ನು ವಿವರಿಸುವ 2 ವಿಧಾನಗಳು. ಮೊದಲಾದ್ರು ಇರ್ತಿದ್ರು ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆ, ಇನ್ನೊಂದು ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆ. ನೀ ಎಷ್ಟು ಮಾರ್ಕ್ಸ್ ತಗೊಂಡಿಯೋ ಅಂತ ಕೇಳಿದ್ರೆ 60 ಅಂತೂ ಹೇಳ್ಬೋದು, ಫಸ್ಟ್ ಕ್ಲಾಸ್ ಅಂತೂ ಹೇಳ್ಬೋದು. 35 ಅಂತೂ ಹೇಳ್ಬೋದು, ಆರ್ಡಿನರಿ ಅಂತೂ ಹೇಳ್ಬೋದು. 60 35 ಏನಿದು? ಸಂಖ್ಯಾಸೂಚಕ. 60 35 ಏನಿದು? ಅಂದ್ರ ತುಷ್ಟಿಗುಣವನ್ನ ಸಂಖ್ಯೆಗಳಲ್ಲಿ ಹೇಳ್ತೀವಿ. ಫಸ್ಟ್ ಕ್ಲಾಸ್, ಥರ್ಡ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಇದು ಏನು? ಶ್ರೇಣಿಗಳಲ್ಲಿ ಹೇಳ್ತೀವಿ. ಎಸ್, ಅನುಭೋಗಿಯ ಆದರ್ಶ ಆಯ್ಕೆಯನ್ನು ನಿರ್ಧರಿಸುವ ಅಂಶಗಳನ್ನು ಪಟ್ಟಿ ಮಾಡಿ. ಅವನ ಅನುಭೋಗಿಯ ಆದರ್ಶ ಆಯ್ಕೆಯಲ್ಲಿ ಔದಾಸೀನ್ಯ ವಕ್ರರೇಖೆ ಮತ್ತು ಬೇಡಿಕೆ ರೇಖೆ 2 ಛೇದಿಸ್ತಾವಲ್ಲ, ಸಂಧಿಸ್ತಾವಲ್ಲ. ಏನಿರ್ತದ ಅಲ್ಲಿ ಅಂಶಗಳಂದ್ರ ಸರಕಿನ ಬೆಲೆ, ಇತರೆ ಸರಕುಗಳ ಬೆಲೆ, ಅನುಭೋಗಿಯ ಆದಾಯ, ಅನುಭೋಗಿಯ ಅಭಿರುಚಿ ಮತ್ತು ಆದ್ಯತೆಗಳು. ನಿಮ್ ಕೈಯಲ್ಲಿ ಪ್ರಶ್ನೆ ಕೋಟಿ ಇದೆ ಅಂತ ತಿಳ್ಕೊಂಡು ಸ್ವಲ್ಪ ಫಾಸ್ಟ್ ಹೊಂಟೀನಿ. ನಮಗೆ ಸಮಯವಿಲ್ಲ, ಬಹಳ ಲೇಟ್ ಆಗಿ ಆಲ್ರೆಡಿ 2 3 4 ಬಾರಿ ಡಿಸ್ಕಸ್ ಮಾಡಿವಿ ಇದನ್ನ. ಆದ್ರೂ ಇನ್ನೂ ಪರ್ಫೆಕ್ಟ್ ಆಗ್ಬೇಕು ನಮ್ಗೆ. ಎಸ್, ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಂದರೆ ಏನೆಂದು ಅರ್ಥೈಸುವಿರಿ? ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಈ ಶಬ್ದದೊಳಗೆ ಉತ್ತರಡಿಗೆ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಏನದು? ಬೆಲೆ ಅನ್ಬೇಕು. ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ. ಬೆಲೆಯಲ್ಲಿನ ಬದಲಾವಣೆಗೆ ಅನುಗುಣವಾಗಿ, ಬೆಲೆಯಲ್ಲಿನ ಬದಲಾವಣೆಗೆ ಅನುಗುಣವಾಗಿ ಬೇಡಿಕೆಯಲ್ಲಿನ ಬದಲಾವಣೆ, ಬೆಲೆಯಲ್ಲಿನ ಬದಲಾವಣೆಗೆ ಅನುಗುಣವಾಗಿ ಅದರ ಬೇಡಿಕೆಯು ಪ್ರತಿಕ್ರಿಯಿಸುವುದನ್ನು ಮಾಪನ ಮಾಡುವ ಪರಿಕಲ್ಪನೆಗೆ ಏನಂತ ಕರಿತೀವಿ ನಾವು? ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ. ಇಡಿ ಇಸ್ ಈಕ್ವಲ್ ಟು ಡೆಲ್ಟಾ ಕ್ಯೂ ಬೈ ಡೆಲ್ಟಾ ಪಿ ಇಂಟು ಪಿ ಬೈ ಕ್ಯೂ. ಇದು ಹೆಂಗ್ ಬಂತದ್ದು ಜನರೇಷನ್ ಹೇಳ್ತೀನಿ. ಎಸ್, ಇನ್ನ ಮುಂದುವರೆದು ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಯಾವುದಾದ್ರೂ 2 ವಿಧಗಳನ್ನು ಹೆಸರಿಸಿ. ಪರಿಪೂರ್ಣ ಸ್ಥಿತಿಸ್ಥಾಪಕತ್ವ ಬೇಡಿಕೆ, ಆಮೇಲೆ ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ ಬೇಡಿಕೆ, ಸರಿಸಮ ಸ್ಥಿತಿಸ್ಥಾಪಕತ್ವ, ಈ ರೀತಿ 5 ಸ್ಥಿತಿಸ್ಥಾಪಕತ್ವದ ಬೇರೆ ಬೇರೆ ಹಂತಗಳದಾವ. ನೀವು ಅದ್ರಾಗ ಎಷ್ಟು ಬರಿಬೇಕು? 2 ಬರಿಬೇಕು. ಇನ್ನ 11ನೇ ಪ್ರಶ್ನೆ, ಅಲ್ಲಿ ಪ್ರಾಬ್ಲಮ್ ಅದ, ಲೆಕ್ಕಾಚಾರ ಅದ. ನೋಡ್ರಿ, ಒಂದು ಸರಕಿನ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವು, ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವು 0.2 ಅದ. ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಷ್ಟದ? 0.2 ಅದ. ಸರಕಿನ ಬೆಲೆಯಲ್ಲಿ 10% ಏರಿಕೆಯಾಗಿದೆ. ಡೆಲ್ಟಾ ಪಿ ಸರಕಿನ ಬೆಲೆಯಲ್ಲಿ 10% ಏರಿಕೆಯಾಗಿದೆ. ಏರಿಕೆಯಾಗಿದೆ ಅಂದ್ರೆ ಬದಲಾವಣೆ ಆಗಿದೆ. ಡೆಲ್ಟಾ ಪಿ ಎಷ್ಟದಪ್ಪ ಅಂತ ಹೇಳಿದ್ರ 10. 10 ಇದ್ದಾಗ ನೀವೇನ್ ಕಂಡುಹಿಡಿಯಬೇಕು ಅಂತ ಹೇಳಿದ್ರ ಸರಕಿನ ವೆಚ್ಚದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ. ಸರಕಿನ ವೆಚ್ಚದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಅಂದ್ರ ಡೆಲ್ಟಾ ಕ್ಯೂ ಅನ್ನು ಕಂಡುಹಿಡಿಯಬೇಕು. ಡೆಲ್ಟಾ ಕ್ಯೂ ಅನ್ನ ಕಂಡುಹಿಡಿಯಬೇಕು. ಎಸ್, ಬೇಡಿಕೆಯಲ್ಲಿನ ಬದಲಾವಣೆಯನ್ನ ಕಂಡುಹಿಡಿಯಬೇಕು. ಫಾರ್ಮುಲಾ ಏನದ? ಇಡಿ ಇಸ್ ಈಕ್ವಲ್ ಟು ಮ್ಯಾಗ ಬೇಡಿಕೆಯಲ್ಲಿನ ಶೇಕಡಾವಾರು ಬದಲಾವಣೆ, ಬೇಡಿಕೆಯಲ್ಲಿನ ಶೇಕಡಾವಾರು ಬದಲಾವಣೆ ಬದಲಾವಣೆ ಡಿವೈಡೆಡ್ ಬೈ ಬೆಲೆಯಲ್ಲಿನ ಶೇಕಡಾವಾರು ಬದಲಾವಣೆ. ದತ್ತಾಂಶಗಳನ್ನು ತುಂಬಿಕೊಳ್ಳೋಣ ಅಂತ. ಇಡಿ 0.2 ಕೊಟ್ಟಿದ್ದಾನೆ, ಇಸ್ ಈಕ್ವಲ್ ಟು
ಡೆಲ್ಟಾ ಪಿ ಅಂದ್ರೆ ಬೇಡಿಕೆಯಲ್ಲಿನ ಶೇಕಡಾವಾರು ಬದಲಾವಣೆಯನ್ನು ಕೇಳ್ಯಾನ. ಇದನ್ನ ಎಕ್ಸ್ ಅನ್ಕೊಳ್ಳೋಣ, ಮ್ಯಾಗಿಂದ ಏನ್ ಅನ್ಕೊಳ್ಳೋಣ, ಎಕ್ಸ್. ಎಕ್ಸ್ ಅಂದ್ರೆ ಏನಿಲ್ಲ, ಬೇಡಿಕೆಯಲ್ಲಿನ ಶೇಕಡಾವಾರು ಬದಲಾವಣೆ. ಸುಮ್ಮನೆ ಬರವಣಿಗೆ ಬಾಳ ಆಗ್ತದೆ ಅಂತ ಶಾರ್ಟ್ ಮಾಡ್ಕೊಳಕ ಅದನ್ನ ತಿಳ್ಕೊಳ್ಳಿ. ಎ ತಿಳ್ಕೊಳ್ರಿ, ಬಿ ಏನು ತಿಳ್ಕೊಳ್ಳೋದು. ಬೆಲೆಯಲ್ಲಿನ ಶೇಕಡಾವಾರು ಬದಲಾವಣೆ ಎಷ್ಟದ, 10 ಅದ. ಇದ್ರ ಕೆಳಗೆ ಏನು ಇಲ್ಲ ಅಂದ್ರ 1 ಅದ. ನೀವು ಎಕ್ಸ್ ಅನ್ನು ಕಂಡು ಹಿಡಿಬೇಕು. ಎಕ್ಸ್ ಇಂಟು 1 ಎಕ್ಸ್. ಎಕ್ಸ್ ಮೀನ್ಸ್ ವೆರಿ ಗುಡ್ is equal to 10 into 0.2. 10 into 0.2. 10 2s are 20. 10 2s are 20. ಎಷ್ಟು ಪ್ಲೇಸ್ ಬಿಟ್ ಪಾಯಿಂಟ್ ಕೊಡಬೇಕು, 1 ಪ್ಲೇಸ್. ಅಂದ್ರೆ ಎಷ್ಟಾಯ್ತು, 2 ಆಯ್ತು. ಅಂದ್ರ ಲಾಸ್ಟ್ ಉತ್ತರ ಬರಿಬೇಕು. ಬೇಡಿಕೆಯಲ್ಲಿನ ಶೇಕಡಾವಾರು ಬದಲಾವಣೆಯು ಎಷ್ಟಾಗಿದೆ, 2 ಆಗಿದೆ. ಈ ರೀತಿ ನಮಗೆ 1 ಮತ್ತು 2 ಅಂಕದ ಪ್ರಶ್ನೆಗಳನ್ನು ನೋಡ್ತೀವಿ. ನೆಕ್ಸ್ಟ್ 4 ಅಂಕಕ್ಕೆ ಹೋಗಾಗ ಹೊಸ ವಿಡಿಯೋ ಮಾಡೋಣ. ಇದನ್ನು ಕಟ್ ಮಾಡಿ.